ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಿತಾ ಸೌತ್ ಇಂಡಿಯನ್ ರೆಸಿಪೀಸ್. ನಾನಿವತ್ತು ಪುಂಡಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಪುಂಡಿ ಸೊಪ್ಪು ತಗೊಂಡು ಈ ರೀತಿ ಕಡ್ಡಿ ಮತ್ತು ಸೊಪ್ಪು ಬರುತ್ತೆ, ಆ ಕಡ್ಡಿ ಪೂರ್ತಿಯಾಗಿ ತೆಗೆದು ಏನು ಎಲೆ ಇದೆ ಕಡ್ಡಿಯಲ್ಲಿ ಅದನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡು ಈ ರೀತಿ ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಬೇಕು. ಇಲ್ಲಿ ನಾನು ತಗೊಂಡಿರುವಂತಹ ಸೊಪ್ಪು ಒಂದು ಕಟ್ಟಾಗುವಷ್ಟು ನಾನು ಸೊಪ್ಪನ್ನು ತಗೊಂಡಿದ್ದೀನಿ. ಈಗ ಅದಕ್ಕೆ ಸೊಪ್ಪು ಸ್ವಲ್ಪ ಲೈಟಾಗಿ ಮುಳುಗುವಷ್ಟು ನೀರನ್ನು ಹಾಕಿ, ಯಾವುದೇ ರೀತಿ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ವಿಸಲ್ಲು ಕೂಗಿಸ್ಕೊತೀನಿ. ಒಂದು ವಿಸಲ್ ಕೂಗಿಸಿದ್ರೆ ಸಾಕು, ಸೊಪ್ಪು ನೀಟಾಗಿ ಬೆಂದ್ಬಿಡುತ್ತೆ. ಸೊಪ್ಪನ್ನು ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಬಟ್ಲಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಂಡು ಮತ್ತು ನಾನು ಅದೇ ಕಪ್ಪಲ್ಲಿ, ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಕಪ್ಪಲ್ಲಿ ನಾನು ಕಡಲೆ ಬೀಜನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಒಂದು ಇಡಿಯಷ್ಟು ಹಾಕಿದ್ರೆ ಸಾಕಾಗುತ್ತೆ, ತುಂಬ ಟೇಸ್ಟ್ ಬರುತ್ತೆ ನೋಡಿ ಕಡಲೆ ಬೀಜ ಹಾಕೋದ್ರಿಂದ. ಈಗ ಅದಕ್ಕೆ ನೀಟಾಗಿ ಒಂದು 2-3 ಸಲ ಕ್ಲೀನ್ ಮಾಡಿ, ಈಗ ಅದಕ್ಕೆ ಸ್ವಲ್ಪ ನಾನು ಯಾವ ಬಟ್ಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೋ ಅದೇ ಬಟ್ಲಲ್ಲಿ ಒಂದು 2 ಬಟ್ಲಷ್ಟು ನೀರನ್ನು ಹಾಕಿ ನಾನಿವಾಗ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಟು ಒಂದು 2 ವಿಸಲ್ಲು ಕೂಗಿಸ್ಕೊತೀನಿ. ಬೇಳೆ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಒಂದು 2 ವಿಸಲ್ ಕೂಗಿಸ್ಕೊತೀನಿ. ಎರಡನ್ನೂ ಕೂಡ ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀವಿ, ಸೊಪ್ಪು ಮತ್ತು ಬೇಳೆನ. ಈಗ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಒಂದು ಚಿಕ್ಕ ಮಿಕ್ಸರ್ನ ತೊಗೊಂಡು ಅದಕ್ಕೆ ಒಂದು 15-20 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ ಆಮೇಲೆ ಒಂದು 4-5 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಬರುತ್ತೆ ಈ ಜೀರಿಗೆ ಹಾಕೋದ್ರಿಂದ, ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಪಲ್ಯಗೆ ನೋಡಿ. ಈಗ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ದೇನೆ ನಾನು ಅದನ್ನು ತರತರಿಯಾಗಿ ರುಬ್ಕೋತೀನಿ ನೋಡಿ. ಸ್ವಲ್ಪ ಇರೋದ್ರಿಂದ ಬೇಗ ಆಗಲ್ಲ, ನುಣ್ಣಗಾಗಲ್ಲ ಬೇಗ ನೋಡಿ. ಇವಾಗ ಸ್ವಲ್ಪ ಓಪನ್ ಮಾಡಿ ನೋಡಿಬಿಟ್ಟು ರುಬ್ಕೋಬೇಕು ನೋಡಿ. ಆಗಿದೆ, ಅಷ್ಟಾದರೆ ಸಾಕು. ನಾನು ಅದನ್ನು ಸೈಡ್ಗೆ ಎತ್ತಿಟ್ಟು ಈಗ ಸೊಪ್ಪು 2 ವಿಸಲ್ ಆರಿದೆ, ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಸೊಪ್ಪು ಬೆಂದಿದೆ. ಈಗ ನೀರಿನಿಂದ ಸೊಪ್ಪನ್ನು ಸಪ್ರೇಟ್ ಮಾಡ್ತೀನಿ ನೋಡಿ. ಈ ಥರ ನಿಮ್ಮ ಹತ್ರ ಜರಡಿ ಇದ್ದರೆ ಈ ರೀತಿ, ನೀರು ಸೋಸೋ ಜರಡಿ ಇದ್ದರೆ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು, ನೀರೆಲ್ಲ ಪೂರ್ತಿಯಾಗಿ ಹೋಗುತ್ತೆ. ಈಗ ಅದನ್ನು ಸಪ್ರೇಟ್ ತಕ್ಕೊಂಡು ನೀರನ್ನ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದನ್ನು ಚೆಲ್ಲೋದು ಬೇಡ. ಅದು ಪಲ್ಯಕ್ಕೆ ನೀರು ಅವಶ್ಯಕತೆ ಇದ್ದರೆ ಹಾಕ್ಬೋದು ನೋಡಿ. ಮತ್ತು ಈ ನೀರನ್ನು ನೀವು ತಾಮ್ರದ ಪಾತ್ರೆಗಳನ್ನ, ದೇವ್ರ ಪಾತ್ರೆಗಳನ್ನ ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ನೋಡಿ ನೀರು ಇಷ್ಟ ಆಗಿದೆ, ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಈ ಕಡೆ ಬೇಳೆನ ಬೇಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ಅದು 2 ವಿಸಲ್ಲಾಗಿ ಚೆನ್ನಾಗಿ ಬೆಂದಿದೆ ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಅದನ್ನು ಸೈಡ್ಗೆ ಎತ್ತಿಟ್ಟು ಈ ಕಡೆ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ, ಬೇಕಾದರೆ ಜೀರಿಗೆನ ಹಾಕ್ಕೊಳ್ಳಿ. ನಾನು ರುಬ್ಬೋದಕ್ಕೆ ಜೀರಿಗೆ ಹಾಕಿದ್ದೀನಲ್ವಾ ಮಸಾಲೆಗೆ, ಸೊ ಜೀರಿಗೆನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಆಮೇಲೆ ಒಂದು 2 ಕಡ್ಡಿಯಷ್ಟು ಕರಿಬೇವು, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು ಬ್ರೌನ್ ಕಲರ್ವರೆಗೂ ಟರ್ನ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ. ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿ ಇವಾಗ ಸ್ವಲ್ಪ ಒಂದು 1/4 ಈರುಳ್ಳಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು ಏನು ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಮಸಾಲೆನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪಲ್ಲಿ ಬೇಯಲ್ಲ, ಈ ಮಸಾಲೆ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ನೋಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಮಸಾಲೆ ತಳ ಅಂಟ್ಬಿಡುತ್ತೆ ನೋಡಿ. ನೀಟಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ಈಗ ನೋಡ್ತಾ ಇರ್ಬೋದು ನೀವು, ಹಸಿ ವಾಸನೆ ಹೋಗಿ ನೀಟಾಗಿ ಫ್ರೈ ಆಗಿದೆ ನೋಡಿ. ಸ್ವಲ್ಪನೂ ಕೂಡ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಈ ಮಸಾಲೆನ ಫ್ರೈ ಮಾಡ್ಕೋಬೇಕಾದ್ರೆ ತಳ ಅಂಟ್ಬಿಡುತ್ತೆ ನೋಡಿ. ಈಗ ನಾನು ಚೆನ್ನಾಗಿ ಫ್ರೈ ಆಗಿರುವಂತಹ ಮಸಾಲೆಗೆ ಏನು ರೆಡಿ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನಾನು ಕಡಲೆ ಬೀಜ ಮತ್ತು ಬೇಳೆನ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಇವಾಗ ನಾನು ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ಆ ಸೊಪ್ಪನ್ನು ಕೂಡ ಹಾಕೋಣ. ಸೊಪ್ಪನ್ನು ಹಾಕೋದಕ್ಕಿಂತ ಮುಂಚೆ ನೀಟಾಗಿ ಅದೆಷ್ಟೇ ಬೆಂದಿದ್ರೂ ಕೂಡ ಹಾಗೇ ರೀತಿ ಉಂಡೆ ಇದ್ಬಿಡುತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಒಂದು ಕೈ ಸಹಾಯದಿಂದ, ಒಂದು ಅನ್ನದ ಕೈಯೋ ಯಾವ್ದಾರ ಒಂದು ಕೈ ಸಹಾಯದಿಂದ ನೀಟಾಗಿ ಈ ರೀತಿ ಫಸ್ಟು ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಏನು ಬೇಳೆ ಹಾಕಿದ್ವೋ ಅದ್ರ ಜೊತೆಗೆ ಹಾಕೋಣ ನೋಡಿ. ಈ ರೀತಿ ಹಾಕ್ಕೊಂಡು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀವು ಒಂದ್ಸಲ ಈ ಪಲ್ಯನ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ.
ಈಗ ನೋಡಿ ನಾನು ತುಂಬ ಗಟ್ಟಿಯಾಗಿದೆ, ಬೇಳೆ ಮತ್ತು ಸೊಪ್ಪು ಹಾಕಿದ ಮೇಲೆ ಗಟ್ಟಿಯಾಗಿದೆ. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬೇಯಬೇಕದು. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಏನು ನಾನು ನೀರನ್ನ ಎತ್ತಿಟ್ಕೊಂಡಿದ್ದೆ, ಸೊಪ್ಪು ಬೇಯಿಸಿದಂತಹ ನೀರನ್ನ, ಆ ನೀರನ್ನು ಹಾಕೋತಾ ಇದ್ದೀನಿ. ಆ ಸೊಪ್ಪನ್ನು ಮಾತ್ರ ನೀರು ಹುಳಿ ತುಂಬ ಆಗಿರುತ್ತೆ. ಅದಕ್ಕೇ ಎಲ್ಲರೂ ಕೂಡ ಅದನ್ನು ತಾಮ್ರದ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತಾರೆ. ತುಂಬ ನೀಟಾಗುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತಾಮ್ರದ ಪಾತ್ರೆಗಳನ್ನ ತೊಳೆದ್ರೆ, ದೇವ್ರ ಪಾತ್ರೆಗಳನ್ನ ತೊಳೆದ್ರೆ. ಈಗ ನೋಡಿ ಬೇಕಾಗಿರೋ ಅಷ್ಟು ನೀರನ್ನು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಚಪಾತಿ ರೊಟ್ಟಿ ಅನ್ನಕ್ಕೆ ಕನ್ಸಿಸ್ಟೆನ್ಸಿಯಲ್ಲಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡ್ರು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ವಲ್ಪ ತೆಳ್ಳಗೆ ಹಾಕ್ಕೋಬೇಕು ನೀರನ್ನು, ಸ್ವಲ್ಪ ಬೇಯಬೇಕು. ಸೊಪ್ಪು ಬೇಳೆ ಎಲ್ಲ ಹೊಂದ್ಕೊಂಡು ಬೆಂದ ಮೇಲೆ ಮಸಾಲೆ ಜೊತೆ ನಾವು ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನೋಡಿ ಫೈನಲಿ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ಇನ್ನು ಕೊನೆಯದಾಗಿ ಒಂದೇ ಒಂದು ಐಟಮ್ ಇದೆ ಹಾಕೋದಕ್ಕೆ, ಅದನ್ನು ಹಾಕಬೇಕು. ಅದೇನಪ್ಪ ಅಂದರೆ ಬೆಲ್ಲ. ಯಾಕಪ್ಪ ಬೆಲ್ಲ ಹಾಕ್ತೀವಿ ಅಂದರೆ ತುಂಬ ಹುಳಿ ಇರುತ್ತೆ ಈ ಸೊಪ್ಪು. ನಾನು ಹೇಳ್ದಂಗೆ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಹುಣಸೆ ಹಣ್ಣಿಗಿಂತನೂ ಕೂಡ ತುಂಬ ಹುಳಿ ಇರುತ್ತೆ ಸೊಪ್ಪು. ಹಾಗೆ ಪಲ್ಯನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈಗ ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಪುಡಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಉಂಡೆ ಬೆಲ್ಲ ಇದ್ದರೆ ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಕೋಬೋದು. ನೋಡಿ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನೋಕ್ಕಾಗಲ್ಲ ಇದನ್ನು, ಯಾಕಂದರೆ ತುಂಬ ಹುಳಿ ಇರುತ್ತೆ ಸೊಪ್ಪು. ಸೊ ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಬೆಲ್ಲ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫೈನಲಿ ಪುಂಡಿ ಸೊಪ್ಪಿನ ಪಲ್ಯ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ನಾನು ಜೋಳದ ರೊಟ್ಟಿ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಿದ್ರೆ ನೀವೊಂದ್ಸಲ ನಿಮ್ಮ ಮನೇಲಿ ಈ ರೀತಿ ಪುಂಡಿ ಸೊಪ್ಪಿನ ಪಲ್ಯನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.